ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅನುಭವದ ಬಜೆಟ್ ಮುಖ್ಯಮಂತ್ರಿಗಳು ಬಹಳಷ್ಟು ಬಜೆಟ್ ಅನ್ನು ಘೋಷಣೆ ಮಾಡಿದ್ದಾರೆ. ಬಜೆಟ್ಗಳು ಮಾಡಿದಾಗ ಮಂಡ್ಯ ಜಿಲ್ಲೆಗೆ ವಿಶೇಷ ಏನು ಕೊಟ್ಟೇ ಇಲ್ಲ. ಮೈಸೂಗರ್ ಕಾರ್ಖಾನೆಗೆ 50 ಕೋಟಿ ಹಣ ಬಿಟ್ಟರೆ ಒಂದಷ್ಟು ಮೂಲಭೂತ ಸೌಕರ್ಯಗಳನ್ನು ಶಾಶ್ವತವಾಗಿ ಮಂಡ್ಯ ಜಿಲ್ಲೆ ಅಭಿವೃದ್ಧಿ ಕಡೆಗೆ ಗಮನ ಹರಿಸುವಂಥ ಕೆಲಸ ಮಾಡಿಲ್ಲ. ಮುಖ್ಯಮಂತ್ರಿಗಳು ಕೃಷಿ ಆಧಾರಿತ ಜಿಲ್ಲೆಯೇ ಮಂಡ್ಯ ಜಿಲ್ಲೆಯ ಕೃಷಿ ಸಚಿವರು ಕೂಡ ಚಲುವರಾಯಸ್ವಾಮಿ ಅವರು ಉಸ್ತುವಾರಿ ಕೃಷಿ ಮಂತ್ರಿಗಳಾಗಿದ್ದಾರೆ. ಕೃಷಿ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಕೃಷಿಯ ಬದುಕನ್ನು ನಂಬಿ ಬದುಕ್ತಿರುವಂಥ ಜಿಲ್ಲೆಯ ಮಂಡ್ಯ ಜಿಲ್ಲೆಯ ಜನರಿಗೆ ಶಾಶ್ವತವಾದಂಥ ಪರಿಹಾರ ಕೊಡುವ ಯೋಜನೆಗಳನ್ನು ತರಬೇಕು ಅನ್ನೋ ಆಗ್ರಹ ಮಾಡ್ತಾ ಇದ್ದೀನಿ. ಒಂದು, ಕೃಷಿಯ ಬೆಳೆಯುವ ಬೆಳೆಗಳಿಗೆ ವೈಜ್ಞಾನಿಕ ಬೆಲೆ ನಿಗದಿ ಮಾಡಬೇಕು. ಕಬ್ಬಿಗೆ 3,500 ಟನ್, 1 ಟನ್ ಕಬ್ಬಿಗೆ 3,500 ಬೆಲೆ ನಿಗದಿ ಮಾಡಬೇಕು. ಮತ್ತು ಬಹುನಿರೀಕ್ಷಿತ ಮಂಡ್ಯ ಜಿಲ್ಲೆಯಲ್ಲಿ ಬಹುಬೇಡಿಕೆ ಏನು ಅಂತ ಹೇಳಿದ್ರೆ, ಉದ್ಯೋಗ ಇಲ್ಲದೆ ಉದ್ಯೋಗ ಮಿತ್ರರು ಎಷ್ಟು 12,000 13,000ಕ್ಕೆ ನಮ್ಮ ಯುವ ಮಿತ್ರರು ಮಹಿಳೆಯರು ಫ್ಯಾಕ್ಟ್ರಿಗಳಿಗೆ ಹೋಗ್ತಿದ್ದಾರೆ. ಮಂಡ್ಯ ಜಿಲ್ಲೆ ಸರ್ಕಾರ, ಕೇಂದ್ರ ಸರ್ಕಾರ ಕಿತ್ತಾಟ ಬಿಟ್ಟು ಈ ಬಜೆಟ್ನಲ್ಲಿ ಉದ್ಯೋಗಕ್ಕೆ, ಕೈಗಾರಿಕೆಗೆ ಒಂದಷ್ಟು ಹಣವನ್ನು ಮೀಸಲಿಡಬೇಕು ಅನ್ನುವ ಆಗ್ರಹ ಮೊದಲಿಗೆ ನಾವು ಮಾಡ್ತಾ ಇದ್ದೀವಿ. ಏತ ನೀರಾವರಿ ಯೋಜನೆ, ಮಳವಳ್ಳಿ ತಾಲೂಕು ಬಿಜಿಪುರ ಭಾಗಗಳಿಗೆ ನೀರೇ ಇಲ್ಲ. ಏತ ನೀರಾವರಿ ಯೋಜನೆಗಳನ್ನು ತರಬೇಕು. ಕೆರಗೋಡಿನ ಭಾಗಗಳಿಗೆ ಕುಡಿಯುವ ನೀರಿನ ಸಮಗ್ರತೆಯನ್ನು ತರಬೇಕು. ಮೈಸೂಗರ್ ಕಾರ್ಖಾನೆಯನ್ನು ಪುನಶ್ಚೇತನಗೊಳಿಸುವಲ್ಲಿ ಸರ್ಕಾರ ದೊಡ್ಡ ಹೆಜ್ಜೆನೇ ಇಡಬೇಕು. ಕಾವೇರಿ ಏನು 6ನೇ ಹಂತದ ಯೋಜನೆಗಾಗಿ ನೀರನ್ನು ಬಜೆಟ್ನಲ್ಲಿ ನೀವು ಮಾಡ್ಕೊಂಡಿದ್ದೀರಲ್ಲ, ಯಾವುದೇ ಕಾರಣಕ್ಕೆ ನೀವು 6ನೇ ಹಂತದ ಯೋಜನೆಯನ್ನು ಬೆಂಗಳೂರಿಗೆ ಕುಡಿಯೋ ನೀರು ಯೋಜನೆ ಮಾಡಬಾರ್ದು ಅನ್ನೋ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ. ಮಂಜುನಾಥ್, ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರು. ಸರ್ಕಾರ ಪ್ರತಿ ವರ್ಷ ಬಜೆಟ್ ಮಂಡನೆ ಆಗುವಾಗೆ ಈ ವರ್ಷವೂ ಕೂಡ ಮಂಡನೆ ಮಾಡ್ತಾ ಇದೆ. ನನಗೆ ಪ್ರತಿ ವರ್ಷ ಯಾವ ರೀತಿಯಲ್ಲೂ ಬಜೆಟ್ನಲ್ಲಿ ವಿಶೇಷತೆನೇ ಕಾಣ್ತಾ ಇಲ್ಲ. ಅದು ಸ್ವಲ್ಪ ಪದ ಬದಲಾವಣೆ, ಸ್ವಲ್ಪ ಅಂಕಿ ಸಂಖ್ಯೆಯಲ್ಲಿ ವ್ಯತ್ಯಾಸ ಆಗೋದು ಬಿಟ್ಟರೆ ಶಾಶ್ವತವಾಗಿ ಸಮಸ್ಯೆಗಳನ್ನು ಪರಿಹರಿಸೋ ನಿಟ್ಟಿನಲ್ಲಿ ಗಟ್ಟಿಯಾದ ನಿಲುವು ತಗೊಳ್ಳುವಂಥ ಯೋಜನೆಗಳು ಕಾಣ್ತಾ ಇಲ್ಲ. ನೀರಾವರಿಗೆ ಕೊಡ್ತಾರೆ, ವಿದ್ಯುತ್ತಿಗೆ ಕೊಡ್ತಾರೆ, ಮಹಿಳಾ ಸಬಲೀಕರಣ ಕೊಡ್ತಾರೆ, ಕೈಗಾರಿಕೆ ಕೊಡ್ತಾರೆ, ಉದ್ಯೋಗ, ಅದು ಇದು ಇತರಿಗೆ ಹೇಳ್ತಾ ಇರ್ತಾರೆ, ಎಲ್ಲವನ್ನೂ ಹೇಳ್ತಾರೆ. ಮತ್ತು ಪ್ರತಿ ವರ್ಷ ಇನ್ನೂ ಹೆಚ್ಚಿನ ಅನುದಾನಕ್ಕೆ ಬಜೆಟ್ಗೆ ಸಾಲ ಸೋಲ ಮಾಡ್ತಾರಲ್ಲ, ಯಾಕೆ ಇದು ನನ್ನ ಪ್ರಶ್ನೆ. ಹಾಗಾಗಿ ಬಜೆಟ್ನಲ್ಲಿ ಅವರು ಯಾವ ವಿಷಯವನ್ನು ತಗೊಂಡು ಮಾಡ್ತಾರೋ, ನಿರೀಕ್ಷೆ ನಮ್ಮದು ಭಾಳಷ್ಟು ಬೆಟ್ಟದಷ್ಟಿದೆ. ಅದು ನಾವು ಕೃಷಿ ಕ್ಷೇತ್ರದವರು, ಕೃಷಿ ಕಾರ್ಮಿಕ ಮಹಿಳೆಯರು, ಕುಟುಂಬ ನಿರ್ವಹಣೆ ಮಾಡುವ ಮಹಿಳೆಯರು, ಸಮಾಜದಲ್ಲಿ ನಾವು ಒಂದು ಅಂಗ, ಹೋರಾಟದ ಮಹಿಳೆಯರು. ನಮ್ಮ ಆಲೋಚನೆ, ಆಶಯ ಬೆಟ್ಟದಷ್ಟಿದೆ. ಆದರೆ ಎಷ್ಟು ಸಾಧ್ಯ ಕರ್ನಾಟಕ ಸರ್ಕಾರ ಕೊಡೋಕ್ಕೆ? ಸಾವಿರ ಕೋಟಿಗಳನ್ನು ಹಾಕ್ತಾರೆ ಒಂದೊಂದು ಬಂಡವಾಳ, ಒಂದು ಯೋಜನೆಗೆ. ನಮ್ಮ ನಿರೀಕ್ಷೆ, ನೀವು ಬಂಡವಾಳ ಎಷ್ಟು ಹಾಕ್ತೀರಿ ಅನ್ನೋದು ಮುಖ್ಯ ಅಲ್ಲ, ಮುಂದಿನ ವರ್ಷ ಬಜೆಟ್ನಲ್ಲಿ ಆ ವಿಷಯ ಬರಬಾರ್ದು. ಇದು ನಮ್ಮ ನಿರೀಕ್ಷೆ. ಅದರಲ್ಲಿ ವಿದ್ಯುತ್ತು, ನೀರಾವರಿ, ಸಬಲೀಕರಣ ಮತ್ತು ಉದ್ಯೋಗ ಒದಗಿಸ್ತಕ್ಕಂಥ ಸಣ್ಣ ಸಣ್ಣ ಉದ್ಯಮಗಳು. ನೀವು ಬೃಹದಾಕಾರವಾದ ಉದ್ಯಮ ಮಾಡಿಬಿಟ್ಟು IT-BT ಅವ್ರು ತೊಗೊಂಡು ಬಂದು ಕೂರಿಸಿದ್ರೆ, ಗ್ರೇಟರ್ ಬೆಂಗಳೂರಿಗೆ ಆಗಿ ಇಡೀ ಸಮಸ್ತ ಕರ್ನಾಟಕನೇ ಬಲಿ ಕೊಡ್ತೀನಿ ಅಂದರೆ ಈ ಬಜೆಟ್ನೆಲ್ಲ ನಾವು ಒಪ್ಕೊಳ್ಳೋಕ್ಕಾಗತ್ತಾ? ನಮ್ಮ ಬಜೆಟ್ ಸಾಮಾನ್ಯ ವರ್ಗದ ಜನ ಕುಟುಂಬ ನಿರ್ವಹಣೆಯಲ್ಲಿ ಸಮಾಧಾನವಾಗಿ ಸ್ವಾಭಿಮಾನದ ಬದುಕನ್ನು ಬದುಕುವಂಥ ಬಜೆಟ್ನ ರೂಪಿಸಿ, ಕಾರ್ಖಾನೆ ಮೈಸೂಗರ್ ಉಳಿಸಿ ಇನ್ನೊಂದು 60-70 ಕೋಟಿ ಕೊಡಬೇಕು. ಅಷ್ಟು ಕೊಟ್ಟರೆ ಬಾಯ್ಲಿಂಗ್ ಹೌಸ್ಗೆ ಮುಗೀತು. ಇನ್ನು ಮತ್ತೆ ನಿಮ್ಮ ಹತ್ರ ಬರಲ್ಲ. ನಾವು ಕೊಟ್ಟಿದ್ದೀರಾ, ಬೇಕಾದಷ್ಟು ಕೊಟ್ಟಿದ್ದೀರಾ, ಆಯಿತು, ಅಂತಿಮಾಣ. ಹೀಗೆ ಅಂಥದ್ದೊಂದು ಮಹತ್ತರವಾದ ಬಜೆಟ್ನ ನಾವು ನಿರೀಕ್ಷೆ ಮಾಡ್ತೀವಿ. ಇಲ್ಲಿ ಸಮಾಧಾನ ಪಡಿಸುವಂಥ ಮತ್ತು ಇರೋದೊಂದು 2-3 ಕಟ್ಟೆಗಳು, ಆ ಕಟ್ಟೆ ಮೇಲೆ ಬ್ರಹ್ಮಾಸ್ತ್ರ ಬೀರುವಂಥ ಯೋಜನೆಗಳು, ಇದನ್ನೆಲ್ಲ ನಾವು ಒಪ್ಪಲ್ಲ, ಸಹಿಸಲ್ಲ. ಬಜೆಟ್ನಲ್ಲಿ ನಮ್ಮ ನಿರೀಕ್ಷೆ, ಇವತ್ತೇನು ಘೋಷಿಸ್ತೀರಾ ಮುಂದಿನ ವರ್ಷ ಅದು ರಿಪೀಟ್ ಆಗಬಾರ್ದು. ಸುನಂದ ಜಯರಾಮ್, ರೈತ ಸಂಘ, ರೈತ ಮುಖಂಡರು, ಕರ್ನಾಟಕ ರಾಜ್ಯ ರೈತ ಸಂಘ. ನಮ್ಮ ನಿರೀಕ್ಷೆ ಏನಂದರೆ, ನಮಗೆ KRS ಮೈಸೂಗರ್ ಕಾರ್ಖಾನೆ ಎರಡು ಕಣ್ಣಿದ್ದಂಗೆ. ಮೈಸೂಗರ್ ಕಾರ್ಖಾನೆಗೆ ಸಕಾಲದಲ್ಲಿ ನಡೆಯುವಂಥದ್ದು ವ್ಯವಸ್ಥೆ ಆಗಬೇಕು. ಬಡ್ಜೆಟಲ್ಲಿ ಏನು ಕಾರ್ಖಾನೆ ಕೊರತೆ ಇದೆ ಅದನ್ನು ತುಂಬಬೇಕು. ಸಿದ್ದರಾಮಯ್ಯನವರು ಮೊದಲಿಂದ ಹೇಳ್ಕೊ ಬಂದಿದ್ದಾರೆ, ಅದೇ ರೀತಿ ಮಾಡಬೇಕು. ಇನ್ನೊಂದು, ನೀರು, ನಮಗೆ ಸಕಾಲದಲ್ಲಿ ನೀರು ಬೇಕು. ಇವರು ಬೆಂಗಳೂರಿಗೆ KRS ಅಣೆಕಟ್ಟೆ ನೀರೆಲ್ಲ ತಗೋದ್ರೆ ನಾವು ವ್ಯವಸಾಯ ಮಾಡೋದು ಹೇಗೆ? ಮಂಡ್ಯ ಜಿಲ್ಲೆ ವ್ಯವಸಾಯಕ್ಕೋಸ್ಕರ ಜಿಲ್ಲೆ ಇದಾಗಿರೋದು, KRS ಕಟ್ಟಿರೋದು, ಮಹಾರಾಜರು ಕಟ್ಟಿಸ್ಕೊಟ್ಟಿರೋದು. ಅದನ್ನು ಇವರು 1ನೇ ಹಂತ, 2ನೇ ಹಂತ, 6ನೇ ಹಂತದ್ದು ನೀರನ್ನ 7 ಕೋಟಿ 8 ಕೋಟಿ ಖರ್ಚು ಮಾಡ್ಕೊಂಡು ಬೆಂಗಳೂರು ತಗೊಂಡೋಗಿ ಕೊಟ್ಟರೆ ನಮಗೆ ನೀರು ಎಲ್ಲಿ ಸಿಗುತ್ತೆ? ಇಲ್ಲಿ ಮೇಕೆದಾಟು ಮಾಡಲಿ,
ಹೋರಾಟ ಮಾಡಿ ಇವ್ರು ಚುನಾವಣೆ ಬಂದಾಗ ಮೇಕೆದಾಟು ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಎಷ್ಟು ಬಡ್ಜೆಟ್ ಮಾಡೋರು ಈಗ? ಅಲ್ಲ, ಇದು 3ನೇ ಬಡ್ಜೆಟ್ ಅವ್ರು ಬಂದಮೇಲೆ ಆ ಬಡ್ಜೆಟಲ್ಲಿ ಅದಕ್ಕೆ ಸ್ಯಾಂಕ್ಷನ್ ಮಾಡ್ಕೊಂಡು ಮಾಡಲಿ. ಇಲ್ಲಿಂದ ಕೊಡೋದಕ್ಕೆ, ನೀರು ಕೊಡೋದಕ್ಕೆ ನಾವು ತಯಾರಿಲ್ಲ. ಅದನ್ನು ವಿರೋಧ ಮಾಡಿ ಇವತ್ತು ಪ್ರೆಸ್ ಮಾಡ್ತಾ ಇದ್ದೀವಿ. ವಿತರಣಾ ಸಮಿತಿಯವರು ರೈತರ ಪರವಾಗೂ ಅದೇನೇ ಹೇಳೋದು. ನಾವು ನೀರಿಗೋಸ್ಕರ ನಾವೇ ಹಾಹಾಕಾರ ಪಡ್ತಾ ಇದ್ದೀವಿ. ಏನೋ ದೈವ ವರ್ಷದ KRS ಭರ್ತಿಯಾಗಿದೆ, ನೀರು ಬಿಟ್ಟಿದ್ದಾರೆ. ಈಗ ಸಕಾಲದಲ್ಲೇ ವ್ಯವಸಾಯ ಮಾಡ್ತಾ ಇದ್ದಾರೆ. ಇದನ್ನು ಮುಂದುವರಿಸ್ಬೇಕು. ಅವರು ಬಡ್ಜೆಟಲ್ಲಿ ಬೇರೆ ರೀತಿ ಮಾಡ್ಕೊಂಡು ತಗೊಂಡೋಗ್ಲಿ. ಅವರು ಮೇಕೆದಾಟು ಮಾಡಲಿ, ಕುಡಿಯೋಕ್ಕೆ ನೀರು ತಗೊಂಡೋಗ್ಲಿ. ಅಲ್ಲಿ ಬೆಂಗಳೂರು ಸಿಟಿಗೆ ಮೇಕೆದಾಟು ಆಗಬೇಕು. ಆಗದೇನೆ ಇಲ್ಲಿ KRS ಇಂದ ತಗೊಂಡೋದ್ರೆ ನಾವು ಅದಕ್ಕೆ ತಯಾರಿ ಇಲ್ಲ. ಬಡ್ಜೆಟಲ್ಲಿ ಅವರು ಅಲ್ಲಿ ಮಾಡ್ಕೋಬೇಕಷ್ಟೆ. ಕಾರ್ಖಾನೆ ಸಕಾಲದಲ್ಲಿ ಶುರು ಮಾಡಬೇಕಾದ್ರೆ ಸರ್ಕಾರದವರೇ ಕೈ ಹಾಕಬೇಕು. ಒಳ್ಳೆ CMD ಹಾಕಬೇಕು. ಅವ್ರ ಬಡ್ಜೆಟ್ ಮುಖಾಂತರನೇ ಹೇಳಿ. ಇದನ್ನು ಬರೀ ಹಣ ಕೊಡೋದಲ್ಲ, ಕಾರ್ಖಾನೆಗೆ ಅಷ್ಟು ಕೋಟಿ ಇಷ್ಟು ಕೋಟಿ ಕೊಡೋದಲ್ಲ. ಯಾವಾಗಲೂ ಒಳ್ಳೆ ಅಧಿಕಾರಿ ಹಾಕಬೇಕು. ಇಂಡವಾಳ್ ಚಂದ್ರಶೇಖರ್, ಜಿಲ್ಲಾ ರೈತ ಸಂಘದ ಅಧ್ಯಕ್ಷ.